ನಮಸ್ತೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. 3 ದಿನದಿಂದ ವಸತಿ ಮತ್ತು ಭೂಮಿಗಾಗಿ ಹೋರಾಟ ನಡೆಸ್ತಕ್ಕಂಥ ಚಿತ್ರದುರ್ಗದ DC ಆಫೀಸ್ ಮುಂದೆ ತುಂಬ ರೈತರು ಧರಣಿ ಕುಂತಿದ್ದರು. ಇವತ್ತು ನಾನು ಅವರಿಗೆ ಮಜ್ಜಿಗೆ ವಿತರಣೆ ಮಾಡಬೇಕಂತ ನನ್ನ ಬಟ್ಟೆ ವ್ಯಾಪಾರದಿಂದ ಬಂದಂಥ ಹಣದಲ್ಲಿ ಇವತ್ತು ಅವರಿಗೆ ಒಂದು ಚಿಕ್ಕ ಮಜ್ಜಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದಕ್ಕೆ ಜೊತೆಗೆ ಕೈಜೋಡಿಸಿದರು ನಮ್ಮ ಊರಿನ ಶಂಕರಪ್ಪ ಮತ್ತು ನಮ್ಮ ನವೀನ್ ಕುಮಾರ್ ಅವರು ಕೈಜೋಡಿಸಿದರು. ಸ್ನೇಹಿತರೆ, ಭೂಮಿಗಾಗಿ ಸುಮಾರು 30 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದಾರೆ ರೈತರು. ಸುಮಾರು 3 ದಿನದಿಂದ DC ಆಫೀಸ್ ಮುಂದೆ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಾ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಕೂತಿದ್ದಾರೆ ರೈತರು. ಅವರಿಗೆ DC ಆಗಲಿ ತಹಸೀಲ್ದಾರ್ ಆಗಲಿ ಒಂದು ಪೊಲೀಸ್ನವರು ಯಾಕೆ ಇಲ್ಲಿ ಕುಂತೀರಂತ ಕೇಳಿಲ್ಲ. ದಯವಿಟ್ಟು ಕೇಳುವಂಥ ಪ್ರಯತ್ನ ಮಾಡಿ. ಯಾಕಂದರೆ ರೈತರು ಈ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತೀರ ಬಾಯಲ್ಲಿ. ಅದರ ರೈತರಿಗೆ ಸಹಾಯ ಮಾಡಬೇಕಾಯ್ತು ನಿಮ್ಮ ಕರ್ತವ್ಯ. ನಾನು ನಿಮ್ಮ NGO ದುರ್ಗೇಶಪ್ಪ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಮ್ಮ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಬಂದು ಯಾಕೆ ನೀವು ಧರಣಿ ಮಾಡ್ತಾಯಿದ್ದೀರಾ ಅಂತ ದಯವಿಟ್ಟು ಆಲಿಸುವಂಥ ಒಂದು ಪ್ರಯತ್ನ ಮಾಡಿ. ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ರೈತರು ಇಲ್ಲಾಂದರೆ ಈ ಪ್ರಪಂಚ ಇಲ್ಲ. ದುಡ್ಡು ಯಾರು ಬೇಕಾದ್ರೂ ಕೊಡ್ಬೋದು, ಅನ್ನ ಕೊಡೋದು ರೈತ ಮಾತ್ರ. ಹಾಗಾಗಿ ಅಲ್ಲಿ ನೋಡಿ, ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ, ಅಲ್ಲೇ ಊಟ ಮಾಡ್ತಾ ಇದ್ದಾರೆ. ಸುಮಾರು 3 ದಿನದಿಂದ ಅಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಯಾರೂ ಕೂಡ ಆಲಿಸುವಂಥ ಪ್ರಯತ್ನ ಯಾರೂ ಕೂಡ ಮಾಡಿಲ್ಲ. ದಯವಿಟ್ಟು DC ಕಚೇರಿಯ ಮುಂಭಾಗದಲ್ಲೇ ಇರ್ತಕ್ಕಂಥದ್ದು ಈ ಪ್ರತಿಭಟನೆ ಸ್ಥಳ. ಹಾಗಾಗಿ ದಯವಿಟ್ಟು ಬನ್ನಿ. ಬಗರುಕ್ಕುಂ ಹೋರಾಟ ಸಮಿತಿಯ ಚಿತ್ರದುರ್ಗದ ಅಧ್ಯಕ್ಷರಾದಂಥ ಕುಮಾರ್ ಸಮದ್ದಳ ಅವರು ಕೂಡ 3 ದಿನದಿಂದ ಈ ಕಾರ್ಯಕ್ರಮದಲ್ಲಿ, ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ, ಯಾಕಂದರೆ ಸರ್ಕಾರಕ್ಕೆ ಅಷ್ಟು ಬೇಗ ಕಿವಿ ಮುಟ್ಟಲ್ಲ. ಹಾಗಾಗಿ ಎಲ್ಲ ರೈತರು ಕೂಡ ಯಾರ್ಯಾರು ಸಾಗುವಳಿ ಹೊಡೆದಿದ್ದೀರಾ, ಅರಣ್ಯ ಭೂಮಿ ಯಾರು ಸಾಗುವಳಿ ಮಾಡಿದ್ದೀರಾ, ಕಂದಾಯ ಭೂಮಿ ಯಾರು ಸಾಗುವಳಿ ಮಾಡಿದ್ದೀರಾ, ಗೋಮಾಳ ಯಾರು ಸಾಗುವಳಿ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಒಂದು ಹಕ್ಕುಪತ್ರ ಕೊಡಿಸುವಂಥ, ಪಾಣಿ ಕೊಡಿಸುವಂಥ, ಸಾಗುವಳಿ ಕೊಡಿಸುವಂಥ ಪ್ರಯತ್ನ ಕುಮಾರ್ ಸಮದ್ದಳ ಅವರು ಮಾಡ್ತಾಯಿದ್ದಾರೆ ಜನಶಕ್ತಿ ಸಂಘಟನೆ ಕಡೆಯಿಂದ. ನಾನು ಕೂಡ ಸುಮಾರು 5-6 ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಕೂಡ ಇವತ್ತು ನನ್ನ ಬಟ್ಟೆ ವ್ಯಾಪಾರದಲ್ಲಿ ಬಂದಂಥ ಹಣದಿಂದ ಒಂದು ಮಜ್ಜಿಗೆ ಕೊಡುವಂಥ ಚಿಕ್ಕ ಕೆಲಸ ಇವತ್ತು ನನ್ನ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಥರ ಅವರಿಗೆ ಸಹಕಾರ ತುಂಬಬೇಕಾಗಿ ಕೇಳ್ಕೊತಾ ಇದ್ದೇನೆ. ರೈತರಿಗೆ ನೋಡಿ, ರೈತರ ಮಕ್ಕಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಅವರು ಅನ್ನ ಕೊಡುವಂಥ ರೈತ. ಹಾಗಾಗಿ ದಯವಿಟ್ಟು ಸಹಕಾರ ಮಾಡಿ. DC ಅವರೇ, ತಹಸೀಲ್ದಾರ್ ಅವರೇ, ಚಿತ್ರದುರ್ಗದಲ್ಲಿ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿಧನರಾಗಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಕಡೆ ಗಮನ ಕೊಡ್ತಾ ಇದ್ದಾರೆ. ಈ ಕಡೆ ಸ್ವಲ್ಪ ಗಮನ ಕೊಡಿ. ನಮ್ಮ ರೈತರು ಸುಮಾರು 3 ದಿನದಿಂದ ನೋಡಿ ಇಲ್ಲೇ ಕೂತಿದ್ದಾರೆ, ವಯಸ್ಸಾದವರಿದ್ದಾರೆ. ಹಾಗಾಗಿ ಪ್ರತಿಭಟನೆ ಸ್ಥಳ ಅಂತ ಒಂದು ಗುರುತನೆ ಮಾಡಿದ್ದೀರಾ. DC ಅವರು ಮುಂಭಾಗದಲ್ಲೇ ಓಡಾಡ್ತಾ ಇರ್ತೀರ. ದಯವಿಟ್ಟು ಈ ಕಡೆ ಸ್ವಲ್ಪ ಕಣ್ಣಾಯಿಸಿ. ನಮಸ್ಕಾರ, ವಂದನೆಗಳು. ಹೆಸರು? ನಮ್ಮ ಹೆಸರು ವೀರಭದ್ರಪ್ಪ. ಯಾವರಿಂದ ಬಂದಿರಾ? ಹೊರಲಕ್ಕಿಂದ. ಯಾಕೆ ಬಂದಿರಾ? ಅದೇ ಭೂಮಿ ಹೊಡೆದ ಇದ್ವಿ, ಅದಕ್ಕೆ ಹೋರಾಟಕ್ಕೆ ಸಾಗುವಳಿ ಕೇಳಕ್ಕೆ ಸಾಗುವಳಿ ಕೇಳಕ್ಕೆ ಬಂದಿದ್ವಿ. ನಾವು ಹೊಲ ಭೂಮಿ ಮಾಡ್ಕೊಂತ ಬಂದೀವಿ. ನಮ್ಮ ತಾತದಿಂದಲೂ ನಮ್ಮ ತಾಯಿಯಂದರು ತಿರ್ಕೊಂಡು ಹೋದ್ರು. ನಮಗೆ ಸಾಗುವಳಿ ಕೊಟ್ಟಿಲ್ಲ, ಪಾಣಿನೂ ಕೊಟ್ಟಿಲ್ಲ. ನಾವು ಇದುವರೆಗೂ ಅದ್ರಾಗೆ ವ್ಯವಸಾಯ ಮಾಡ್ತಾಯಿದ್ವಿ. ವ್ಯವಸಾಯ ಮಾಡ್ತಿದ್ರು. ನಮಗೇನು ಅದ್ರದ್ದು ಒಂದು ಸಾಗುವಳಿ ಕೊಟ್ಟಿಲ್ಲ, ಒಂದು ಪಾಣಿ ಕೊಟ್ಟಿಲ್ಲ. ಒಂದು ತಿರ್ಗಾ ಸರ್ವೆ ಹೆಚ್ಚಾಗಿದೆ. ತಿರ್ಗಾ ಸರ್ವೆ ತಹಸೀಲ್ದಾರ್ ರಿಜಿಸ್ಟರ್ ಆಫೀಸ್ನಲ್ಲಿ ಪುಸ್ತಕದಲ್ಲಿ ಅದು ರಿಜಿಸ್ಟರ್ ಆಗಿದೆ. ಆದರೂ ಕುಂಟೆ ಇಂದಿರಾನಗರ ವಾಸ. ಸುಮಾರು ನಮ್ಮ ಅಪ್ಪರ ಕಾಲದಿಂದಲೂ ಜಮೀನು ಉಳುಮೆ ಮಾಡಿದ್ವಿ. ಅದರಲ್ಲಿ 36 ಗುಂಟೆನ
ಅಚ್ಚುಕಟ್ಟಾದ ನೆಲನ ಮೆಮ್ಮತ್ಗಳು ಗ್ರಾಮಸ್ಥರು ಮೋಸ ಮಾಡಿ ಕೈ ಬಿಟ್ಟಿಸಿದ್ರು. ಅದನ್ನ ಒಟ್ಟಾರೆ 2 ಎಕರೆ ಜಮೀನು ನಮ್ಮಪ್ಪನ ಹ್ಯಾಂಡ್ ಓವರ್ನಾಗಿತ್ತು. ಅದಕ್ಕೆ ಹಲವಾರು ಸಾರಿ ಅರ್ಜಿಗಳು ಕೊಟ್ಟೆ, DC ಕೊಟ್ಟೆ, AC ಕೊಟ್ಟನಿ, ತಹಸೀಲ್ದಾರಿಗೆ ಕೊಟ್ಟನಿ. ಆದ್ರೂ ಯಾವ ಮನ್ನಣೆ ಏನಿಲ್ಲ. ಈ 3 ದಿನದ ಹೋರಾಟಕ್ಕೆ ನಿಂತಿದ್ವಿ. ಮಾನ್ಯ ಮುಖ್ಯಮಂತ್ರಿಯವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ನು, ಆ ವಿಲೇಜ್ ಅಕೌಂಟ್ರನ್ನು, ಅಸಿಸ್ಟೆಂಟರ್ನು ಅವ್ರಿಗೆಲ್ಲ ನೀವು ಮಾಹಿತಿ ಹೇಳಿ ನಮ್ಮ ಒಂದು ಧರಣಿ ಒಳಗೆ ಕರೆ ಕಳಿಸಿ ನಮ್ಮ ಕಷ್ಟ ಸುಖ ಏನು ಅಂತಕ್ಕಂಥದ್ದು ಪರಿಪಾಲಿಸ್ಬೇಕಂತ ಹೇಳಿ ಮನ್ನಣೆಯಿಂದ ಕೇಳ್ತಾ ಇದ್ವಿ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಿಲ್ಲ ಅಂದ್ರೆ ಎರಡನೇವರಾಗಿ ನಾವು ಮೋದಿ ಕೇಂದ್ರಕ್ಕೆ, ಡೆಲ್ಲಿಗೆ, ವಿಧಾನಸೌಧಕ್ಕೆ ಮುತ್ತಿ ಹಾಕಕ್ಕೂ ಸತಾಸಿತ್ವಾಗಿದ್ದೀರಿ. ರೈತ ಬಂಧುಗಳು ಹೆಂಗಪ್ಪ ಅಂದ್ರೆ ಮುತ್ತಿನಂತೆ ಮುತ್ತು, ಸಿಟ್ಟಂದ್ರೆ ಮದ್ದು ಗುಂಡು ಫಿರಂಗಿ ಗನ್ನಿಗೂ ಎದುರ್ತಕ್ಕಂತಾರಲ್ಲ. ಆದ್ರೆ ಇಷ್ಟೊಂದು ಯಾಕೆ ಆಕ್ರೋಶದ ಹೇಳ್ತಾ ಇದ್ರೆ ಈ 3 ದಿನ ಗಂಜಿ ಕುಡ್ಕೊಂಡು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ವಿ. ಒಬ್ಬ ಅಧಿಕಾರಿಗಳಾಗ್ಲಿ ಬೇರೆ ಯಾರಾದ್ರೂ ಯಾವ ಊರು ಅಂತ ಅದೇ ಒಂದು ಗಲಾಟೆ ಆಗ್ಲಿ, ಒಂದು ಏನೋ ಒಂದು ಇದಾಗ್ಲಿ, ವ್ಯಾನು, ಜೀಪು, ಕಾರು, ಬೈಕು ಬರ್ತವೆ. ಇವ್ರನ್ನ ಕಷ್ಟ ಅಂತಕ್ಕಂಥ ಪರಿಗಣಿಸ್ತಕ್ಕ ಒಂದು ದಾರಿ ಮಾರ್ಗ ಮಾಡ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನ್ನಣೆಯಿಂದ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಎ ಸ್ಟೂಡೆಂಟ್ ಮ್ಯಾನ್ ಆಫ್ ಗ್ರಾಜುಯೇಟ್. ಸ್ನೇಹಿತರೆ, ಇವತ್ತು ನಾವು ಚಿತ್ರದುರ್ಗದಲ್ಲಿ ರೈತರ ಒಂದು ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಭೂಮಿ ಮತ್ತು ವಸತಿಗಾಗಿ ಸುಮಾರು 3 ದಿನದಿಂದ ನಡೀತಾ ಇದೆ. 3 ದಿನದಿಂದ ಇವತ್ತು ನೋಡಿ ಇಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ ಜನ, ಕಾಣ್ತಿರ್ಬೋದು ನೋಡಿ. ಇಲ್ಲೇ ಅಡಿಗೆ ಮಾಡ್ತಾರೆ, ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಸುಮಾರು 3 ದಿನದಿಂದ ಹೆಣ್ಮಕ್ಳು ಊರಾಗೆ ಕೈ ಮುಗಿತಿ ಸ್ವಾಮಿ ಮಕ್ಕಳು ಮರಿ ಎಲ್ಲ ಇದಾರೆ. ಬಂದಿರಮ್ಮ, ಗೊರ್ಲತ್ತು ನೀವು ಯಾವರಿಂದ ಬಂದಿರಮ್ಮ? ಹುಲಿಕೋಟೆ. ಎಷ್ಟು ಜನ ಬಂದಿರಮ್ಮ? 6 ಜನ ಬಂದಿರ. ಎಷ್ಟು ದಿನದಿಂದ ಬಂದಿರಮ್ಮ? ಅಲ್ಲೇ 3 ದಿನ ಆಯ್ತು. ಇಲ್ಲೇ ಇದ್ದೀರಿ. ಸಿದ್ದರಾಮಯ್ಯ ಹೆಂಗ್ ಕೇಳ್ತೀರಮ್ಮ? ಅಲ್ಲಿಂದ ಯಾರಿಗೂ ಕೊಡ್ತಿಲ್ಲ. 30-35 ವರ್ಷದಿಂದ ನಾವು ಸಾಗುವಳಿ ಮಾಡಿರೋದು. ಅದು ಕೆಲವರು ಅರಣ್ಯ ಇಲಾಖೆ ಅಂತಾರೆ, ಕೆಲವು ಗೋಮಾಳ ಅಂತಾರೆ. ನಮಗೆ ಯಾವುದು ಅನ್ನಂಗೆ ನಾವು ಅರ್ಜಿ ಕೊಟ್ಟಿರೋದು ನಿಜ. ನೀವು ಅರ್ಜಿ ನೋಡಿ ನೀವು ಕೊಡಬೇಕು. ನಾವೇ ನೀವು ಅರ್ಜಿ ನೋಡ್ದಲೆ ನಮ್ಗೆ ಸುಮ್ಮನೆ ಕೊಟ್ಟು ಬಿಡ್ರಿ ಅಂತ ನಾವು ಕೇಳಲ್ಲ. ಇದು 35 ವರ್ಷದಿಂದ ಮಾಡಿದ್ರೆ ಮಾತ್ರ ನೀವು ಕೊಡ್ರಿ, ಇಲ್ಲ ಅಂದ್ರೆ ಕೊಡಕ್ ಹೋಗ್ಬೇಡ್ರಿ. ನಾವೇನು ಯಾರು ಗಂಟು ಹೊಡೆಯಕ್ ಹೋಗಿಲ್ಲ. ನಾವು ಇವತ್ತು 10 ರೂಪಾಯಿ ಕೂಲಿಯಿಂದನೂ ಮಾಡ್ಕೊಂಬಂದಿದ್ದೀವಿ. ಇವತ್ತು ಗೋರ್ಮೆಂಟ್ ಆಸ್ತಿ ಇರೋದ್ರಿಂದ ನಾವು ಮಾಡ್ಕೊಂಡು ತಿನ್ನಬೇಕು ಅಂತಂದೇಳಿ ಇವತ್ತು ನಿಮ್ಮನ್ನ ಕೇಳ್ತಾ ಇದೀವಿ, ದಾನ ಕೇಳ್ತಾ ಇದೀವಿ ನಿಮ್ಮನ್ನ. ಸಿದ್ದರಾಮಯ್ಯನವರೇ, ನಿಮ್ಮ 10 ಸಾರಿ ಕೈ ಮುಗಿತೀವಿ. ನಿಮ್ಮ ಅಂತಃಕರಣ ಅನ್ನೋದು ನಮ್ಮ ಮೇಲೆ ಬೀಳಿ. ನಾವು ಕಾಂಗ್ರೆಸ್ ಪಕ್ಷ ಬರಬೇಕು ಅಂತಂದೇಳಿ ನನಗೆ ಆಧಾರಗಳು ಇದಾವೆ. ನಿಮ್ಮ ಕಾಂಗ್ರೆಸ್ ಪಕ್ಷ ನೀವು ಯಾವಾಗ ಮುಖ್ಯಮಂತ್ರಿ ಆದ್ರೂ ಅವಾಗ ಈ ಕಿಳಿಗೂ ನನ್ನ ಹತ್ರ ಇದಾವೆ. ನಾವು ನಮ್ಮ ಅಪ್ಪನ ಕಾಲದಿಂದನೂ ನಾವು ಕಾಂಗ್ರೆಸ್ನವರಯ್ಯ. ನೀವು ಏನು ಬೆಲೆ ಕೊಟ್ರಿ? ನಮ್ಮ ಕಣ್ಣೀರು ನಿಮಗೆ ತಕ್ಕಲ್ಲವೇ? ನಿಮಗೆ ಅಂತಃಕರಣ ಇಲ್ಲವೇ? ನಿಮಗೆ ಅಂತಃಕರಣ ಇದ್ರೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಇವರಿಂದ ನಾನು ಇದಾಗಿದ್ದೀನಿ, ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಉದ್ದೇಶದಿಂದ ಯಾರು ಇದು ಇಲ್ಲದೆ ನಮಗೊಂದು ಸಹಕರಿಸ್ರಿ. ನಿಮ್ಮ ಮಾಡಿದ್ರೆ ನೀವು ಮುಂದೆ ನಾವು ನಿಮ್ಮ ಫೋಟೋ ಬಿಟ್ಟು ನಾವು ಪೂಜೆ ಮಾಡ್ಕೊಂತೀವಿ. ಇದೇ ನಮ್ಮ ಮಂದೇವ್ರು ಅಂತಂದೇಳಿ ಹೇಳ್ಕೊಂತೀವಿ. ಈಗ 30-40 ವರ್ಷದಿಂದ ಯಾರು ನಮಗೆ ಜಿಲ್ಲೆ ಮತ್ತೆ ರೋಗಿ ನಮ್ದು. ನಾವು ಈಗ ಆಲೆ ಉಳ್ಳೆ ಮಾಡಿ 30 ವರ್ಷ ಆಗೈತಿ. ನಾವು ಯಾವಾಗ್ಲೂ ಕೇಳ್ತಲೇ ಇರ್ತೀವಿ, ಕೊಡ್ತೀವಿ ಅಂತಾರೆ. ಅದನ್ನ ಬಿಟ್ಟರೆ ನಮಗೆ ಜಮೀನೇ ಇಲ್ಲ. ನಾವು ಅದನ್ನ ಬಿಟ್ಟರೆ ಈಗ ಕೇಳಿದ್ರು ನಾವು ಹಾಕೊಡ್ತೀವಿ, ಈಗ ಕೊಡ್ತೀವಿ, ಮಾಡ್ಕೊಡ್ತೀವಿ ಅಂತಾರೆ. ಯಾರು ಬಂದ್ರು ಎಲೆಕ್ಷನ್ಗೆ ನಮ್ಗೆ ಆಸ್ತಿ ಇಲ್ಲ, ಅದೇ ನಮ್ಗೆ ಆಸ್ತಿ ಮಾಡ್ಕೊಡ್ರಿ ಅಂತ ನಾವು ಮಾಡ್ಕೊಡ್ತೀವಿ. ಮನೇನೂ ಇಲ್ಲ, ನಮ್ಗೆ ಇರಕ್ ನೆರಳು ಇಲ್ಲ. ಏನು ನೆರಳು ಕೊಡ್ರಿ ಅಂತ ನಾನು ಹೇಳ್ತೀನಿ. ಹೊಡೆದಾಡಿ ಮಿನಿಸ್ಟ್ರನ್ನ ಕಳ್ಸಿದ್ರಿ. ಅವಾಗ ಕಳಿಸ್ತೀವಿ ಅಂದರು. ನೀವೇನು ಮಾಡಿದ್ರಿ?
ಅವರೆಲ್ಲ ಹೆಸರು ಬರ್ಕೊಂಡ್ರು, ನಿಮ್ಗೆಲ್ಲ ಮಾಡಿಕೊಡ್ತು ಅಂತ ಹೇಳ್ಬಿಟ್ಟು ಕೈ ಬಿಟ್ಟು ಅದೇ ಬಂದ್ಬಿಟ್ಟು ಸರ್. ಹೋಗಿ ಕೇಳಿದ್ರೆ ಯಾವನಿಗೆ ಕೊಟ್ಟಿದ್ರೆ ನೀವು ಅಂತ. ಬೆಂಗಳೂರಿಗೆಲ್ಲ ಬಂದ್ವಲ್ಲ ಸ್ವಾಮಿ ನಿಮ್ಮ ಕಾಲಾಗೆ. ಅದನ್ನ ಒಂದು ತಿಳ್ಕೊಂಡು ಒಬ್ಬನ್ನ ಬಡವರನ್ನ ಕೈ ಮುಗಿದು ಕೊಡ್ರಿ ಸ್ವಾಮಿ. ನಿಮ್ಗೆ ಬಾಯ್ ಬಿಟ್ರೆ ಆಗತ್ತೆ, ಕರುಣೆ ಕೊಡ್ರಿ. ನೀವು ಕೊಟ್ರೆ ಇನ್ನೊಂದು ಸಾರಿ ಮರಿದಂಗೆ ಓಟ್ ಹಾಕಿ ಜನ ನೆಲೆಸ್ತಾರೆ. ನೀವು ಹಿಂಗೆ ನಮಸ್ಕಾರ ಸಿದ್ದರಾಮಯ್ಯರಿಗೆ. ಅಲ್ಲ ಬಡವರದು ಗೋಳು ಕೇಳ್ತಲ್ಲ ನಿಮಗೆ. ಅಲ್ಲ ಈಗ 10-15 ವರ್ಷದಿಂದ ಬಂಬಳಿ ಹೊಡ್ಕೊಂತಾರೆ ಬಡವರು. ಕಿವಿಗಾರ ಹಾಕಲ್ರಿ ಸ್ವಲ್ಪ. ಅದಕ್ಕೆ ಬೆಲೆ ಇಲ್ಲ ಬಡವರು ಇದು ಗೋಳು. ನಿಮ್ದು ಯಾಕೆ ಬಂದಿ ಇಲ್ಲಿಗೆ? ಜಮೀನ್ ಕೇಳಕ್ ಬಂದಿಯಾ? ನಮ್ದು ಹಿರೇಕಂದಬಡಿ. ಹಿರೇಕಂದಬಡಿಯಿಂದ ಬಂದಿರಾ? ಎಷ್ಟು ವರ್ಷದಿಂದ ಜಮೀನ್ ಮಾಡ್ತಾ ಇದೀರಾ? 60-70 ವರ್ಷದಿಂದ ಮಾಡ್ತಾ ಇದೀವಿ. ಇನ್ನು ಪಾಣಿ ಬಂದಿಲ್ಲ? ಇಲ್ಲ, ಬಂದಿಲ್ಲ ಪಾಣಿ ಬಂದಿಲ್ಲ. ಇವತ್ತು ಅದಕ್ಕೆ ಹೋರಾಟ ಮಾಡ್ತಾ ಇದೀರಾ? ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಏನ್ ಕೇಳ್ತಾ ಸಿದ್ದರಾಮಯ್ಯ ಹತ್ರ? ಸಿದ್ದರಾಮಯ್ಯ ಹತ್ರ ಏನ್ ಕೇಳ್ತಾ ಇದ್ದು, ನಮಗೆ ಜಮೀನು ಕೊಡ್ರಿ ಅಂತ ಕೇಳ್ತಾ ಇದೀವಿ. ಜಮೀನು ಕೊಡ್ರಿ, ನಮ್ಗೆ ಬರೀ ಆಶ್ವಾಸನೆ ಕೊಡ್ತಾರ ಹೊರತು ನಮ್ಗೆ ಏನೊಂದು ಪಾಣಿಯನ್ನು ಆಗಲಿಲ್ಲ. ಬಂದಿದೀವಿ ಸ್ವಾಮಿ. ಹೆಣ್ಣು ಮಕ್ಕಳಿಗೆ ಹಂಗೆ ನೀನ್ ಆಡಿದಂತೆ ಒಂದು ಖಾತೆ ಮಾಡಿದ ಗ್ಯಾರಂಟಿ ಖಾತೆ ಹಂಗ್ ಮಾಡಿದಂಗೆ ಈಗ ನಿನ್ನ ಅವಕಾಶನಾಗೆ ಇದನ್ನ ಸಾಗುವಳಿ ಮತ್ತೆ ಪಾಣಿ ಅವೆಲ್ಲ ಮಿಸ್ ಆದವ್ರಿಗೆಲ್ಲ ಒಂದು ಸಹಾಯ ಸಹಕಾರ ಮಾಡಿ ಹೆಸರನ್ನು ಉಳಿಸ್ಬಿಟ್ರೆ ನಿನ್ನ ಇನ್ನ ಒಂದ್ ಸಾರಿ ಮಿನಿಸ್ಟರ್ ಮಾಡ್ತಾರೆ. ನೀನ್ ಇದಕ್ಕೆ ಅವಕಾಶ ಮಾಡ್ಲಿಲ್ಲ ಅಂದ್ರೆ ನಿನ್ನ ಕಾಂಗ್ರೆಸ್ಗೂ ಬೆಲೆ ಇಲ್ಲ, ನಿನಗೂ ಬೆಲೆ ಇರೋಲ್ಲ ಸ್ವಾಮಿ. ಜಯಮ್ಮ ಅಂತ ಹೇಳಿ ಯಾವರಿಂದ ಬಂದಿಯಮ್ಮ? ಹೊಳಲ್ಕೆರೆ ತಾಲೂಕು ಹಸನಘಟ್ಟ. ಹೇಳಮ್ಮ, ಯಾಕೆ ಬಂದಿಯಮ್ಮ? ನಾವು ಜಮೀನ್ಗೋಸ್ಕರ ಬಂದ್ವಿ. ನಮಸ್ಕಾರ ಸಿದ್ದರಾಮಯ್ಯ ಅವ್ರಿಗೆ. ನಾವು ಬಹಳ ಬಡವರು ಸ್ವಾಮಿ. ನಾವು ಜಮೀನ್ ಕೇಳಕ್ಕಂತ ಬಂದಿವಿ. 40 ವರ್ಷದಿಂದ ಹೊಡ್ಕೊಂಡ್ ತಿಂತಾನೆ ಇದೀವಿ. ನಮಗೆ ಅದರಿಂದ ಆಧಾರ ಏನು ಸಿಕ್ಕಿಲ್ಲ. ನಾವೇನಾರ ತಗೋಬೇಕು, ಸರ್ಕಾರ ಪಡಿಬೇಕು ಅಂದ್ರೆ ಅದನ್ನ ಆಧಾರ ಕೇಳ್ತಾರೆ. ನಮ್ಮ ಹತ್ರ ಆಧಾರ ಇಲ್ಲ. ಏನಮ್ಮ ಹೆಸರು? ಹನ್ಮಕ್ಕ. ಹನ್ಮಕ್ಕ, ಯಾವ ಊರಿಂದ ಬಂದಿಯಾ? ಮಸ್ಕಲಿಂದ ಬಂದಿಯಾ? ಯಾಕೆ ಬಂದಿ ಇಲ್ಲಿಗೆ? ಜಮೀನ್ ಕೇಳಕ್ ಬಂದಿದ್ದೀವಿ. ಜಮೀನ್ ಕೇಳಕ್ ಬಂದಿಯಾ? ಸಿದ್ದರಾಮಯ್ಯ ಸರ್ ಕೇಳು. ಸಿದ್ದರಾಮಯ್ಯ ಸಾರ್ಗೆ ನಮಸ್ಕಾರ ಮಾಡಿ ಕೇಳ್ತಾ ಇದೀವಿ. 40 ವರ್ಷದಿಂದ ಜಮೀನ್ ಮಾಡಿದ್ರೆ ನಮ್ಗೆ ಏನು ಅಲ್ಲಿ ಉಪಯೋಗ ಇಲ್ಲ, ಯಾರು ಬಂದು ಕಾಣಂಗಿಲ್ಲ. ನೀವ್ ಇಂಥದ್ ಮಾಡ್ಕೊಂಡ್ ತಿನ್ರಿ, ಇಂಥದ್ ಕೊಡ್ತೀವಿ ನಾವು ಅಂತ ಹೇಳಲ್ಲ. ಅಂತಾರೆ, ಹೇಳ್ತಾರೆ, ಹೋಗ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಕೊಡಂಗಿಲ್ಲ, ತಮ್ಮಂಗಿಲ್ಲ. ಏನ್ ಮಾಡ್ಬೇಕು ನಾವು ಬಡವ್ರ ಬಗ್ಗೆ? ಎಲ್ಲರ ಬಾಯಿಗೆ ಮಣ್ಣಾಗಿದೆ. ಅವ್ರ ಮಂದಿ ಇರ್ಬೇಕು, ನಾವ್ ಹಿಂದುಳಿಬೇಕು. ಏನ್ ಮಾಡ್ತಾರೆ ನೋಡಿ ಇಲ್ಲೇ ಅವರೇ ಅಡಿಗೆ ಮಾಡ್ಕೊಂತಾರೆ. ನೋಡಿ, ಅವರೇ ಅಡಿಗೆ ಮಾಡ್ಕೊಂಡು ಅವರೇ ಸುಮಾರು 3 ದಿನದಿಂದ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದಾರೆ. ಒಬ್ಬ ಅಧಿಕಾರಿಗಳು ಇಲ್ಲಿ ಬಂದಿಲ್ಲಂತೆ. ಒಬ್ಬ ಅಧಿಕಾರಿಗಳು ನೀವು ಹೇಗಿದ್ದೀರಾ, ಏನು ಇವರು ಮನುಷ್ಯ ಕಣ್ರಿ, ಬಂದು ಕೇಳ್ಬೋದು. ಯಾರು ರಾಜಕೀಯ ಪಕ್ಷಕ್ಕೆ ಕುಂತ ಬರ್ತಿರಲ್ಲ ನೀವು? ಬರ್ತಿರಲ್ಲ ನೀವು? ಇವರು ಮನುಷ್ಯರಲ್ವಾ? ಯಾರು ಬಂದು ಕೇಳಿರಾ ಯಾಕೆ ಕುಂತೀರಾ ನೀವು ಅಂತ ಹೇಳ್ಬಿಟ್ಟು? ಸ್ವಲ್ಪ ಆ ಥರ ಬೇಡ, ಬನ್ರಿ ಸೌಜನ್ಯಕ್ಕೋಸ್ಕರ ಬಂದು ಕೇಳ್ರಿ ಯಾಕೆ ಕುಂತೀರಾ ಇಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಪಾತ್ರೆಗಳು ನೋಡಿ, ಅಡಿಗೆ ಮಾಡ್ತಾ ಇದಾರೆ. ಅಡಿಗೆ ಮಾಡ್ಕೊಂಡು ಸುಮಾರು 8 ಹೆಣ್ಮಕ್ಳು ಗಂಡು ಮಕ್ಕಳು ರಾಜ್ಯ ಪೂರ್ತಿ ಇಲ್ಲೇ ಇದ್ದಾರೆ. 3 ದಿನಗಟ್ಟಲೆ ಇದ್ದಾರೆ. ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರದವರು. ನೋಡಿ ಇಲ್ಲೆಲ್ಲ ಇವರೇ ಅಡಿಗೆ ಮಾಡೋದು. ನೋಡಿ ಇವರು ಮನೆಯಿಂದ ಅಕ್ಕಿ ತಂದ್ಕೊಂಡು ಇಲ್ಲಿ ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ. ನೋಡಿ ಕಾಣ್ತಿರ್ಬೋದು. ನೋಡಿ ರೈಸಿಂದ ನೋಡಿ ಅಕ್ಕಿ ಬೇಳೆ ಎಲ್ಲ ತೋರಿಸಿ. ನೋಡಿ ಇದು ರೈತರ ಜೀವನ. ಇದು ನೋಡಿ ನಾವು ಮನೆಯಿಂದ ಅಕ್ಕಿ ತಂದ್ಕೊಂಡಾಗಲಿ ಮುಂದೆ ಯಾವ್ಯಾವ ನೋಡಿ ಇಲ್ಲಿ ನುಗ್ಗಿ ಸೊಪ್ಪು ತಿಂದು ಜೀವನ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದಾರೆ. ನುಗ್ಗಿ ಸೊಪ್ಪು ಅಷ್ಟೇ ನೋಡಿ, ನುಗ್ಗಿಕಾಯಿ ತಿಂದು ಜೀವನ ಮಾಡ್ತಾ ಇದಾರೆ. ನುಗ್ಗಿ ಸೊಪ್ಪು ತಿಂದು ಜೀವನ ಮಾಡ್ತಾ ಇದಾರೆ. ನೋಡಿ ಇದೇ ಸೊಪ್ಪು ಊಟ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಅಧಿಕಾರಿಗಳು ಬಂದು ಒಂದು ಲೋಟ ನೀರು ಕೊಟ್ಟಿರಾ, ಒಂದು ಲೋಟ ಮಜ್ಜಿಗೆ ಕೊಟ್ಟಿರಾ? ಅಕ್ಕ ಯಾಕೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ? ಜಮೀನ್ ಕೊಡೋವರೆಗೆ ಹೋಗಲ್ಲ ನೀವು? ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಉಣ್ತೀರಾ? ಯಾವೂರಿಂದ ಬಂದಿರಕ್ಕ ನೀವು? ಬಂಗಾರಕ್ಕಳಿಂದ ಬಂದಿರಾ? ಎಷ್ಟು ಜನ ಇದ್ದೀರಾ ಹೆಣ್ಮಕ್ಳೆಲ್ಲ? ಇವತ್ತು ಎಷ್ಟು ದಿನ ಆದಾಗ ಬಂದು? 3 ದಿನದಿಂದ ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಉಣ್ತು ಇಲ್ಲೇ ಇರ್ತಿದ್ದೀರಾ? ಆಯ್ತು ಆಯ್ತು. ಹಾಂ.
ಚೀಲಕ್ಕೆ ಹಾಕ್ಬೇಕು, ತಟ್ಟೆ ನೋಟುಗಳೆಲ್ಲ ಚೀಲಕ್ಕೆ ಹಾಕ್ಬೇಕು ಕರೆಕ್ಟಾಗಿ. ಮರಕ್ಕೆ ಹಾಕ್ಬೇಕು.